IPL ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಲಕ್ನೋ ಮತ್ತು ರಾಜಸ್ಥಾನ ನಡುವಿನ ಪಂದ್ಯದಲ್ಲಿ ಲಕ್ನೋ ತಂಡ ಪಂದ್ಯವನ್ನು ಸೋತಿದೆ. ಈ ಮಧ್ಯೆ ಲಕ್ನೋ ತಂಡದ ಮಾಲೀಕ ಸಂಜೀವ್ ಗೋಯಾಂಕ ನಾಯಕ ರಿಷಬ್ ಪಂತ್ ಅವರನ್ನ ತಬ್ಬಿಕೊಂಡು ಧೈರ್ಯ ತುಂಬಿದ್ದಾರೆ. ಪಂದ್ಯದ ವೇಳೆ ವಿಕೆಟ್ ಕೀಪಿಂಗ್ ಮಾಡ್ತಾ ಇದ್ದಂತ ಪಂತ್ ಮೂಗಿಗೆ ಚೆಂಡು ಬಡಿದಿತ್ತು. ಈ ನೋವಿನ ನಡುವೆ ಕೂಡ ಪಂತ್ ಕೀಪಿಂಗ್ ಅನ್ನ ಕಂಟಿನ್ಯೂ ಮಾಡಿದ್ರು. ಹಾಗಿದ್ರೂ ಕೂಡ ಲಕ್ನೋ ಪಂದ್ಯವನ್ನ ಸೋಲ್ಬೇಕಾಯಿತು. ಈ ಸೋಲಿನ ನೋವಿನ ನಡುವೆ ಕೂಡ LSG ಮಾಲೀಕ ಸಂಜೀವ್ ಗೋಯಾಂಕ ಪಂತ್ ಬಳಿ ಬಂದು ಪ್ರೀತಿಯಿಂದ ಮಾತನಾಡಿಸಿದ್ದಾರೆ. ನಂತರ ಅಪ್ಪಿಕೊಂಡು ಧೈರ್ಯ ತುಂಬಿದ್ದಾರೆ. ರಾಜಸ್ಥಾನ ತಂಡವನ್ನ ತಮ್ಮ ಆಲ್ರೌಂಡ್ ಪ್ರದರ್ಶನದ ಮೂಲಕ ಗೆಲ್ಲಿಸಿಕೊಟ್ಟ ರವೀಂದ್ರ ಜಡೇಜಾ ಅವರಿಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ನೀಡಲಾಯಿತು. ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಪಡೆದ ಬಳಿಕ ಮಾತನಾಡಿದಂತಹ ಜಡ್ಡು ಗುಜರಾತ್ ಶಿಕ್ಷಣ ಸಚಿವರಿಗೆ ಈ ಪ್ರಶಸ್ತಿಯನ್ನು ಅರ್ಪಿಸ್ತೇನೆ ಎಂದಿದ್ದಾರೆ. ನಾನು ಚೆನ್ನಾಗಿ ಆಡ್ತೇನೆ ಎಂದು ಅವರು ನಿನ್ನೆಯೇ ಹೇಳಿದ್ರು. ಜಡೇಜಾ ಉಲ್ಲೇಖಿಸಿದ ಗುಜರಾತ್ ಶಿಕ್ಷಣ ಸಚಿವರು ಅವರ ಪತ್ನಿ ರಿವಾಬಾ ಜಡೇಜಾ. ಹೀಗಾಗಿ ಜಡ್ಡು ಪತ್ನಿಗೆ ಪದ್ಮಶ್ರೇಷ್ಠ ಪ್ರಶಸ್ತಿಯನ್ನು ಡೆಡಿಕೇಟ್ ಮಾಡಿದ್ದಾರೆ. ಮುಂಬೈ ಇಂಡಿಯನ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಮುಖಾಮುಖಿಗೆ ಕೌಂಟ್ಡೌನ್ ಸ್ಟಾರ್ಟ್ ಆಗಿದೆ. ಮುಂಬೈನ ವಾಂಖೇಡೆ ಸ್ಟೇಡಿಯಂನಲ್ಲಿ ನಡೆಯಲಿರುವ ಈ ಪಂದ್ಯದ ಮೂಲಕ ಆಸ್ಟ್ರೇಲಿಯನ್ ವೇಗಿ ಸ್ಪೆನ್ಸರ್ ಜಾನ್ಸನ್ ಚೆನ್ನೈ ಪರ ಪದಾರ್ಪಣೆ ಮಾಡಲಿದ್ದಾರೆ. KKR ವಿರುದ್ಧದ ಕಳೆದ ಪಂದ್ಯದಲ್ಲಿ ಗಾಯಗೊಂಡಿದ್ದ ಖಲೀಲ್ ಅಹ್ಮದ್ ಅವರು IPLನಿಂದ ಹೊರಬಿದ್ದಿದ್ದಾರೆ. ಇವರ ಪ್ಲೇಸ್ಗೆ ಸ್ಪೆನ್ಸರ್ ಜಾನ್ಸನ್ ಬೌಲಿಂಗ್ ಮಾಡೋದು ಫಿಕ್ಸ್ ಆಗಿದೆ. CSK ವಿರುದ್ಧ ಕಣಕ್ಕಿಳಿಯಲಿರುವ ಮುಂಬೈ ತಂಡಕ್ಕೆ ಒಳ್ಳೆಯ ಸುದ್ದಿ ಇದೆ. ಇಂಗ್ಲೆಂಡ್ ಆಲ್ರೌಂಡರ್ ವಿಲ್ ಜಾಕ್ಸ್ ಮುಂಬೈ ತಂಡವನ್ನು ಸೇರಿಕೊಂಡಿದ್ದಾರೆ. ವಿಲ್ ಜಾಕ್ಸ್ ಈಗಾಗಲೇ ಅಭ್ಯಾಸ ಮಾಡ್ತಿದ್ದಾರೆ. ಇತ್ತೀಚೆಗೆ ನಡೆದ T20 ವಿಶ್ವಕಪ್ನಲ್ಲಿ ವಿಲ್ ಜಾಕ್ಸ್ 4 ಪಂದ್ಯಶ್ರೇಷ್ಠ ಪ್ರಶಸ್ತಿಗಳನ್ನು ಪಡೆದಿದ್ರು. ಹೀಗಾಗಿ ಮುಂಬೈ ತಂಡಕ್ಕೆ ವಿಲ್ ಜಾಕ್ಸ್ ಮತ್ತಷ್ಟು ಬಲ ನೀಡಲಿದ್ದಾರೆ. ಮುಂಬೈ ಇಂಡಿಯನ್ಸ್ ಹಾಗೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳ ನಡುವೆ ಮುಂಬೈನ ವಾಂಖೇಡೆ ಸ್ಟೇಡಿಯಂನಲ್ಲಿ ಈ ಪಂದ್ಯ ನಡೆಯಲಿದೆ. ಪಂದ್ಯವನ್ನ ಎಲ್ ಕ್ಲಾಸಿಕೋ ಮ್ಯಾಚ್ ಎಂದು ಕರೆಯಲಾಗುತ್ತೆ. IPL ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿ ತಂಡಗಳೆಂದರೆ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೆ ಮುಂಬೈ ಇಂಡಿಯನ್ಸ್ ತಂಡಗಳು. ತಲಾ 5 ಬಾರಿ ಚಾಂಪಿಯನ್ ಆಗಿವೆ. ಅಂದರೆ ಲೀಗ್ನ ಅರ್ಧಕ್ಕಿಂತ ಹೆಚ್ಚು ಟ್ರೋಫಿಗಳು ಈ 2 ತಂಡಗಳ ಬಳಿಯೇ ಇವೆ. ಹೀಗಾಗಿ ಮುಂಬೈ ಇಂಡಿಯನ್ಸ್ ಹಾಗೆ ಚೆನ್ನೈ ತಂಡಗಳ ನಡುವಿನ ಪಂದ್ಯವನ್ನ ಎಲ್ ಕ್ಲಾಸಿಕೋ ಮ್ಯಾಚ್ ಎನ್ನಲಾಗುತ್ತೆ. RR ತಂಡದ ಯಂಗ್ ಗನ್ ವೈಭವ್ ಸೂರ್ಯವಂಶಿ ತನ್ನ ಬ್ಯಾಟಿಂಗ್ ಸೀಕ್ರೆಟ್ ಬಿಚ್ಚಿಟ್ಟಿದ್ದಾರೆ. ಸ್ಟಾರ್ ಸ್ಪೋರ್ಟ್ಸ್ ಸಂದರ್ಶನವೊಂದರಲ್ಲಿ ವೈಭವ್ಗೆ ಈ ವಯಸ್ಸಿನ ಮಕ್ಕಳು ಕಾರ್ಟೂನ್ ನೋಡುವಾಗ ನೀನು ಬೌಲರ್ಗಳ ಬೆವರಿಳಿಸ್ತಾ ಇದೆಯಾ ಅಂತ ಪ್ರಶ್ನೆ ಕೇಳಲಾಗಿತ್ತು. ಆಗ ವೈಭವ್, ಪಂದ್ಯಕ್ಕೂ ಮೊದಲು ನನಗೆ ಕಾರ್ಟೂನ್ ನೋಡುವ ಹವ್ಯಾಸವಿದೆ. ಹೀಗಾಗಿ ಇಂದಿಗೂ ನಾನು ಪಂದ್ಯ ಆರಂಭವಾಗುವ ಮೊದಲು ಕಾರ್ಟೂನ್ ನೋಡ್ತೇನೆ. ಇದರಿಂದ ಮನಸ್ಸು ಶಾಂತವಾಗಿರುತ್ತೆ ಎಂದಿದ್ದಾರೆ. ಬೆಂಗಳೂರಿನ ಪ್ರತಿಷ್ಠಿತ ಕಸ್ತೂರ್ಬಾ ರಸ್ತೆಯಲ್ಲಿದ್ದ ಟೀಮ್ ಇಂಡಿಯಾ ಸ್ಟಾರ್ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಅವರ ಒಡೆತನದ 18 ಕಮ್ಯೂನ್ ರೆಸ್ಟೋರೆಂಟ್ ಅನ್ನು ಮುಚ್ಚಲಾಗಿದೆ. ಸುಮಾರು 2 ಕೋಟಿಗೂ ಅಧಿಕ ಬಾಡಿಗೆ ಬಾಕಿ ಉಳಿಸಿಕೊಂಡ ಹಿನ್ನೆಲೆ ಕೋರ್ಟ್ ಆದೇಶದ ಮೇರೆಗೆ ಈ ಜನಪ್ರಿಯ ಹ್ಯಾಂಗ್ಔಟ್ ತಾಣಕ್ಕೆ ಬೀಗ ಬಿದ್ದಿದೆ. ಕಸ್ತೂರ್ಬಾ ರಸ್ತೆಯಲ್ಲಿರುವ ರತ್ನಂ ಕಾಂಪ್ಲೆಕ್ಸ್ನಲ್ಲಿ ಈ ರೆಸ್ಟೋರೆಂಟ್ ಕಾರ್ಯನಿರ್ವಹಿಸ್ತಾ ಇತ್ತು. ಡೆಲ್ಲಿ ವಿರುದ್ಧದ ಪಂದ್ಯದಲ್ಲಿ SRH ಪರ ಕಣಕ್ಕಿಳಿದ ಅಭಿಷೇಕ್ ಶರ್ಮಾ ಕೇವಲ 47 ಎಸೆತಗಳಲ್ಲಿ ಶತಕ ಬಾರಿಸಿದ್ರು. ಶತಕದ ಬಳಿಕ ಕೈಕಟ್ಟಿ ಪೋಸ್ ನೀಡುವ ಮೂಲಕ ಸಂಭ್ರಮಿಸಿದ್ರು. ಈ ಕೈಕಟ್ಟಿ ಸಂಭ್ರಮಿಸಿರುವ ಬಗ್ಗೆ ಅಭಿಷೇಕ್ ಶರ್ಮಾ ಮಾತನಾಡಿದ್ದಾರೆ. ನಮ್ಮ ಬ್ಯಾಟಿಂಗ್ ಕೋಚ್ ಜೇಮ್ಸ್ ಫ್ರಾಂಕ್ಲಿನ್ ಹಾಗೆ ಸ್ಪಿನ್ ದಿಗ್ಗಜ ಮುತ್ತಯ್ಯ ಮುರಳೀಧರನ್ ಅವರಿಗೆ ಅರ್ಪಿಸಿದಂತಹ ಗೌರವ ಇದು. ನಾನು ಪಂದ್ಯದ ಕೊನೆವರೆಗೂ ಕೂಡ ಕ್ರೀಸ್ನಲ್ಲಿ ನಿಂತು ಬ್ಯಾಟಿಂಗ್ ಮಾಡಬೇಕು ಅಂತ ನನಗೆ ಸವಾಲು ಹಾಕಿದ್ರು. ಆ ಗುರಿಯನ್ನ ತಲುಪಿದ ಖುಷಿಗಾಗಿ ಈ ರೀತಿಯಾಗಿ ಸಂಭ್ರಮಿಸಿದೆ ಎಂದಿದ್ದಾರೆ. IPL ಈ ಸೀಸನ್ನಲ್ಲಿ ಕಳಪೆ ಬ್ಯಾಟರ್ ಪಟ್ಟಕ್ಕಾಗಿ KKR ನಾಯಕ ಅಜಿಂಕ್ಯ ರಹಾನೆ ಹಾಗೆ RR ನಾಯಕ ರಿಯಾನ್ ಪರಾಗ್ ಅವರು ಪೈಪೋಟಿ ನಡೆಸ್ತಾ ಇದ್ದಾರೆ ಅಂತ ಮಾಜಿ ಕ್ರಿಕೆಟಿಗ K ಶ್ರೀಕಾಂತ್ ಹೇಳಿದ್ದಾರೆ. ಇವರಿಬ್ಬರ ಬ್ಯಾಟಿಂಗ್ ಬಗ್ಗೆ ವ್ಯಂಗ್ಯವಾಡಿರುವಂತಹ ಶ್ರೀಕಾಂತ್, ಪರಾಗ್ ಅವರ ನಾಯಕತ್ವದ ನಿರ್ಧಾರಗಳನ್ನು ಅಸಂಬದ್ಧ ಎಂದಿದ್ದಾರೆ. ಜೊತೆಗೆ ಅಜಿಂಕ್ಯ ರಹಾನೆ ಮತ್ತು ರಿಯಾನ್ ಪರಾಗ್ ಈ ಸೀಸನ್ನ ವರ್ಸ್ಟ್ ಬ್ಯಾಟರ್ಗಳು ಎಂದಿದ್ದಾರೆ. ಸೊ ಇವರ ಬ್ಯಾಟಿಂಗ್ ನೋಡೋದೇ ಕಣ್ಣಿಗೆ ಕಿರಿಕಿರಿಯಾಗಿದೆ ಅನ್ನೋ ಮೂಲಕ ವ್ಯಂಗ್ಯವಾಡಿದ್ದಾರೆ. CSK ತಂಡದ ಸ್ಟಾರ್ ಬೌಲರ್ ಮುಖೇಶ್ ಚೌಧರಿ ಅವರ ತಾಯಿ ನಿಧನರಾಗಿದ್ದಾರೆ. ಮುಖೇಶ್ ಅವರ ತಾಯಿ ಪ್ರೇಮ್ ದೇವಿ ಮುಂಬೈನ ಟಾಟಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆತಾ ಇದ್ರು. ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದಾರೆ. ಮುಖೇಶ್ ತಮ್ಮ ಊರಿಗೆ ತೆರಳಿ ಅಮ್ಮನ ಅಂತ್ಯಕ್ರಿಯೆ ನೆರವೇರಿಸಿದ್ದಾರೆ. ಈ ಬಗ್ಗೆ CSK ಟೀಮ್ Xನಲ್ಲಿ ಪೋಸ್ಟ್ ಮಾಡಿ ಮುಖೇಶ್ ಅವರ ತಾಯಿಯ ನಿಧನಕ್ಕೆ ಶೋಕ ವ್ಯಕ್ತಪಡಿಸಿದೆ. ಈ ನೋವಿನ ಟೈಮಲ್ಲಿ ಮುಖೇಶ್ ಹಾಗೆ ಅವರ ಕುಟುಂಬದೊಂದಿಗೆ ನಾವಿರುತ್ತೇವೆ ಎಂದು ಬರ್ಕೊಂಡಿದ್ದಾರೆ. ಇವಿಷ್ಟು ಇವತ್ತಿನ IPL ಬಗೆಗಿನ ಸುದ್ದಿಗಳು. ನಮಸ್ಕಾರ.